ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಥವಾ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಕುಂಭರಾಶಿಯಲ್ಲಿ ಶತಭಿಷ, ಪೂರ್ವ ಭಾದ್ರ ಮತ್ತು ಉತ್ತರ ಭಾದ್ರಗಳ ಸಂಯೋಜನೆ ಇರ್ತಕ್ಕಂಥ ರಾಶಿ ಕುಂಭರಾಶಿ ಆಗಿರುತ್ತೆ ಸ್ನೇಹಿತರೆ. ಕುಂಭ ಅಂದರೆ ಒಂದು ಮಡಕೆ ಅಂತಕ್ಕಂಥದ್ದನ್ನು ಕುಂಭ ಅಂತ ಕರಿತೀವಿ. ಈ ಕುಂಭರಾಶಿಯವರ ಜೀವನವೂ ಕೂಡ ಒಂದು ಕುಂಭದ ಹಾಗೆ ಇರುತ್ತೆ. ಯಾಕೆಂದರೆ ಪರೋಪಕಾರಂ ಇದಂ ಶರೀರಂ ಅಂತ ಹೇಳಿ, ನೀರನ್ನು ಹೇಗೆ ಕುಂಭದಲ್ಲಿ ಶೇಖರಣೆ ಮಾಡಿ ಬೇರೊಬ್ಬರಿಗೆ ಉಪಕಾರ ಮಾಡುತ್ತೋ ಹಾಗೆ ನಿಮ್ಮೆಲ್ಲ ಬದುಕು ಕೂಡ ಮತ್ತೊಬ್ಬರಿಗಾಗಿ ಉಪಕಾರ ಮಾಡೋದ್ರಲ್ಲೇ ನೀವು ತಲ್ಲೀನರಾಗಿರ್ತೀರಾ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಕುಂಭರಾಶಿಯವ್ರ ಬಗ್ಗೆ ನೀವು ಏನನ್ನು ಮಾಡಿಕೊಳ್ಳಬೇಕಾದರೂ ಕೂಡ 100 ಬಾರಿ ಆಲೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವರೇ ಈ ಕುಂಭರಾಶಿಯವರು. ಆದರೆ ಎಲ್ಲರಿಂದಲೂ ಕೂಡ ಒಂದೊಮ್ಮೆ ಅವಮಾನ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಕುಂಭರಾಶಿಯವರು ಕೂಡ ಅನೇಕ ಬಾರಿ ಎದುರಿಸಿರುತ್ತಾರೆ. ಕುಂಭರಾಶಿಯವರು 2026ನೇ ವರ್ಷದಲ್ಲಿ ಏನೆಲ್ಲ ಲಾಭ ನಷ್ಟಗಳಿದ್ದಾವೆ, ಯಾವ ಕಾರ್ಯಗಳಲ್ಲಿ ಎಚ್ಚರ ವಹಿಸಬೇಕು ಮತ್ತು ಯಾವ ಕೆಲಸಗಳಲ್ಲಿ ಇವರು ಮಗ್ನರಾಗಬೇಕು, ಯಾವ ವ್ಯಾಪಾರಾದಿಗಳನ್ನು ಮಾಡಿದರೆ ಇವರಿಗೆ ಎಷ್ಟು ಲಾಭ ಗಳಿಸುವಂಥ ಅವಕಾಶ ಇರುವಂಥದ್ದು ನೋಡೋಣ ಬನ್ನಿ ಅಂತ ಹೇಳಿ ತಿಳ್ಕೊಂಡಾಗ, ಮುಖ್ಯವಾಗಿ ಇವರು ಹೈನುಗಾರಿಕೆ ವ್ಯವಹಾರವನ್ನು ಮಾಡಿದಾಗ ಇವರಿಗೆ ಅತ್ಯಂತ ಲಾಭದಾಯಕವಾಗಿರ್ತಕ್ಕಂಥ ಲಾಭವನ್ನು ತಂದುಕೊಡುತ್ತೆ ಸ್ನೇಹಿತರೆ ಅಂತಕ್ಕಂಥದ್ದು. ಮತ್ತು ಈ ಕುಂಭರಾಶಿಯಲ್ಲಿ ರಾಹುವು ಸ್ಥಿತನಿದ್ದು 2ನೇ ಮನೆಯಲ್ಲಿ ಧನಭಾವದಲ್ಲಿ ಶನಿ ಸ್ಥಿತನಿದ್ದಾನೆ. ಅಂದರೆ ಗುರುವಿನ ಮನೆಯಲ್ಲಿ ಶನಿ ಸ್ಥಿತನಿದ್ದಾಗ, ಗುರು ಅಂದರೆ ಯಾರು? ಧನಕಾರಕನು. ಯಾವ ಸಮಯದಲ್ಲಿ ಗುರುವಿನ ಮನೆಯಲ್ಲಿ ರಾಶ್ಯಾಧಿಪತಿ ಯೋಗಿ ಇನ್ನೊಬ್ಬರ ಮನೆಯಲ್ಲಿ ಗುರುವಿನ ಮನೆಯಲ್ಲಿ ಕೂತ್ಕೊಂಡಾಗ ನಿಮ್ಮ ಬದುಕು ಹೇಗಿರುತ್ತಪ್ಪ ಅಂದರೆ, ಎಲ್ಲ ಕಷ್ಟಪಟ್ಟು ಶ್ರಮ ಹಾಕಿ ಶ್ರಮದಿಂದ ಕೆಲಸ ಮಾಡ್ತೀರಾ, ಕೊನೆಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲದ ಹಾಗೆ ಅದರಿಂದ ವಾಪಸ್ ಬರ್ತೀರಾ. ನಿಮಗೆ ನೀವು ಮಾಡಿಕೊಳ್ಳುವಂಥ ಕೆಲಸ ನಿಮಗೆ ಅದು ಅಪಕೀರ್ತಿಯನ್ನು ತಂದುಕೊಡುತ್ತೆ. ಹಾಗಾಗಿ ನಿಮ್ಮ ಕೆಳವರ್ಗದಲ್ಲಿ ಕೆಲಸ ಮಾಡ್ತಾ ಇರುವಂಥವರಿಗೆ ಒಟ್ಟಿಗೆ ಸ್ವಲ್ಪ ಎಚ್ಚರ ವಹಿಸಿ, ಮೇಲ್ದರ್ಜೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ ಕೆಳವರ್ಗದಲ್ಲಿ ಕೆಲಸ ಮಾಡುವಂತಹ ಈ ಕೆಲಸಗಾರರಿಂದ ಅಥವಾ ಸಹೋದ್ಯೋಗಿಗಳಿಂದ ಸ್ವಲ್ಪ ಅವಮಾನ ಆಗುವಂತಹ ಸಂಭವ ಇರುವಂಥದ್ದು ಇದ್ದೇ ಇರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ ಸ್ನೇಹಿತರೆ. ಜೊತೆಗೆ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಸಾಧ್ಯವಾದಷ್ಟು ಈ ಒಂದು 2026ನೇ ವರ್ಷದಲ್ಲಿ, ಅದರಲ್ಲೂ ಕೂಡ ಜೂನ್ ತನಕ ಎಷ್ಟು ಸಾಧ್ಯವಾಗುತ್ತೋ ಅಲ್ಲಿ ತನಕ ಅದರ ಸಹವಾಸಕ್ಕೆ ಹೋಗದೇ ಇರತಕ್ಕಂಥದ್ದು ತುಂಬ ಉತ್ತಮ. ಈ ಒಂದು ಕುಂಭರಾಶಿಯವರು ಇನ್ನೂ ಎಷ್ಟು ಇವರು ತಾಳ್ಮೆಯಿಂದ, ಎಷ್ಟು ಸೌಜನ್ಯದಿಂದ ನೆರೆಹೊರೆಯವರನ್ನು ಯಾವ ಸಂಕ್ಷಿಪ್ತವಾಗಿ ಆಲೋಚಿಸಿ ಅವರೊಟ್ಟಿಗೆ ಒಂದು ಬಾಳ್ವೆಯನ್ನು ಬಾಳಬೇಕು ಅಂತಕ್ಕಂಥ ಮನಸ್ಥಿತಿ ಇದಾಗಿದ್ದು, ಇವರ ಮೇಲೆ ಕಳಂಕ ಬರುವಂಥದ್ದು ಯಾವುದೇ ಸಂದೇಹ ಇಲ್ಲ. ಮತ್ತು ಅವಗಾಹನೆಯೊಂದಿಗೆ ನಿಮ್ಮ ಬದುಕನ್ನು ಪೂರ್ಣವಾಗಿ ನೀವು ಸುಖವನ್ನು ಕಾಣುವಂತಹ ವ್ಯವಸ್ಥೆ ನೀವೇ ಕಲ್ಪಿಸಿಕೊಳ್ಳಬೇಕು ಸ್ನೇಹಿತರೆ. ಯಾಕಂದರೆ ನಿಮ್ಮ ಸುತ್ತಮುತ್ತ ಇರುವಂಥವರು ಎಲ್ಲರೂ ಕೂಡ ನಿಮ್ಮನ್ನು ಯಾವುದಾದರೂ ಒಂದು ಮಾರ್ಗದಲ್ಲಿ ಸಿಲುಕಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಹೊರತು ನಿಮ್ಮನ್ನು ಅಲ್ಲಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅಂತಕ್ಕಂಥ ಮನಸ್ಥಿತಿ ಅವರಿಗೆ ಯಾರಿಗೂ ಇರುವುದಿಲ್ಲ. ಹಾಗಾಗಿ ನಿಮಗೆ ಧನಾಧಿಪತಿಯೇ ಗುರುವಾಗಿದ್ದು, ಅದರಲ್ಲೂ ಕೂಡ ಪಂಚಮ ಭಾವದಲ್ಲಿ ಕೂತ್ಕೊಂಡಿರೋದ್ರಿಂದ ಗುರುಗಳು ಅನುಗ್ರಹದಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲದ ಹಾಗೆ ಮಕ್ಕಳ ವಿಚಾರದಲ್ಲಿ ನಿಮಗೆ ಸಂತೋಷವನ್ನು ಕಾಣ್ತೀರಾ ಸ್ನೇಹಿತರೆ. ತಂದೆ ಮಕ್ಕಳ ಮಧ್ಯದಲ್ಲಿ ಶುಭಪ್ರದವಾಗಿರತಕ್ಕಂಥ ಸಾಮರಸ್ಯವಾಗಿರತಕ್ಕಂಥ ವಾತಾವರಣ ಇರುತ್ತೆ. ಆದರೆ 7ನೇ ಭಾವದಲ್ಲಿ ಮುಖ್ಯವಾಗಿ ಸಪ್ತಮಾಧಿಪತಿಯಾಗಿರುವಂತಹ ರವಿ, ಆದುದರಿಂದ ರವಿಯ ಮನೆಯಲ್ಲಿ ಕೇತು ಸ್ಥಿತನಿದ್ದು ಆ ತಂದೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಆರೋಗ್ಯದ ಸಮಸ್ಯೆಗಳು ಬಂದಾಗ ನೀವು ಒತ್ತಡಕ್ಕೆ ಸಿಲುಕಿಕೊಳ್ಳಬಹುದಾದಂತಹ ಸಂಭವ ಇರುವುದರಿಂದ ತಂದೆಯ ಆರೋಗ್ಯದೊಳಗೆ ಸ್ವಲ್ಪ ನೀವು ಲಕ್ಷ್ಯವನ್ನು ವಹಿಸಿ. ಅದರೊಟ್ಟಿಗೆ ನೀವು ತಂದೆಯೊಟ್ಟಿಗೆ ತನ್ನ ಮನೆಯ ಸಂಸಾರದೊಟ್ಟಿಗೆ ನೀವು ಸಹಬಾಳ್ವೆಯನ್ನು ನಡೆಸಿದ್ದೇ ಆದರೆ ಖಂಡಿತ ನೀವು ಆನಂದವನ್ನು ಕಾಣಬಹುದು ಸ್ನೇಹಿತರೆ. ಎಚ್ಚರ ವಹಿಸಬೇಕಾಗಿರುವಂಥದ್ದು ಶೇರ್ ಮಾರ್ಕೆಟ್ ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನು, ಹಾಗೆ ಲೋನನ್ನು ಪಡಿಬೇಕು ಅಂತಕ್ಕಂಥ ಎಷ್ಟೋ ದಿನಗಳಿಂದ ಸಾಲಕ್ಕೆ ನೀವು ಮೋರೆ ಇಟ್ಟಿರ್ತೀರ. ಆ ಒಂದು ಗುರುವಿನ ಅನುಗ್ರಹದಿಂದ ಎಷ್ಟೋ ದಿನಗಳಿಂದ ಸಾಲವನ್ನು ಪಡೆಯಬೇಕೆಂಬ ಹಂಬಲದಿಂದ ಇದ್ದಕ್ಕಂಥವರಿಗೆ ಕೂಡ ಗುರುವಿನ ಅನುಗ್ರಹ ಬಂದ ನಂತರದಲ್ಲಿ ಖಂಡಿತ ಶುಭವಾಗುತ್ತೆ.
ಈ ಕುಂಭರಾಶಿಯವರು ಈ ವರ್ಷದಲ್ಲಿ ಇರ್ತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ದುಷ್ಪರಿಣಾಮಗಳಿಂದ ದೂರವಾಗಿ ಶುಭವನ್ನು ಕಾಣಬೇಕಾದರೆ ನೀವು ಮಾಡಬೇಕಾಗಿರತಕ್ಕಂಥದ್ದು ಹೊರನಾಡು ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆಯನ್ನು ಸಾಧ್ಯವಾದಷ್ಟು ಅಮ್ಮನವರ ಶಕ್ತಿ ದೇವತೆಯ ಸನ್ನಿಧಾನಗಳಿಗೆ ಆಗೊಮ್ಮೆ ಹೀಗೊಮ್ಮೆ ಹೋಗಿ ಬನ್ನಿ ಸ್ನೇಹಿತರೆ. ಆಗೋದಿಲ್ಲ ಅಂದರೆ ನಿಮ್ಮ ಮನೆ ಹತ್ತಿರ ಯಾವುದಾದರೂ ಹೆಣ್ಣು ದೇವಸ್ಥಾನ ಇದ್ದರೆ ಅನ್ನಪೂರ್ಣೇಶ್ವರಿ ಆಗಿರ್ಬೋದು, ಮಾರಮ್ಮ ಟೆಂಪಲ್ ಆಗಿರ್ಬೋದು, ಯಾವುದೇ ಅಕ್ಕಪಕ್ಕ ಹೆಣ್ಣು ದೇವಸ್ಥಾನಗಳು ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಂದರೆ ಕುಟುಂಬ ಸಮೇತ ಹೋಗಿ ಬನ್ನಿ ಸ್ನೇಹಿತರೆ, ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ನೀವು ಶಕ್ತಿ ದೇವತೆಯ ಸನ್ನಿಧಾನಗಳಿಗೆ ಹೋಗಿ ಬರೋದ್ರಿಂದ ನಿಮ್ಮ ಎಲ್ಲ ದುಷ್ಪರಿಣಾಮಗಳಿಂದಲೂ ಕೂಡ ನೀವು ಮುಕ್ತಿಯನ್ನು ಕಾಣಬಹುದು. ಈ ವರ್ಷದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ 4ನೇ ತಾರೀಕು ಮತ್ತು 8ನೇ ತಾರೀಕನ್ನು ಹೊರತುಪಡಿಸಿ ಉಳಿದ ಎಲ್ಲ ದಿನಗಳಲ್ಲೂ ಕೂಡ ನೀವು ಯಾವುದೇ ಶುಭವಾಗಿರ್ತಕ್ಕಂಥ ಕಾರ್ಯಾದಿಗಳನ್ನು ಪ್ರಾರಂಭಿಸಬಹುದು ಸ್ನೇಹಿತರೆ. 4, 8 ಯಾಕಂದರೆ ನಿಮ್ಮ ಲಗ್ನಾಧಿಪತಿಯೇ ನಿಮ್ಮ ರಾಶಿಯಾಧಿಪತಿಯ ದ್ವಿತೀಯದಲ್ಲಿದ್ದು ನಿಮ್ಮ ಲಗ್ನದಲ್ಲೇ ರಾಹು ಸ್ಥಿತನಿದ್ದು ಅದರೊಟ್ಟಿಗೆ ಕೇತುವಿನ ಸಂಯೋಜನೆ ಇರೋದ್ರಿಂದ ನೀವು ಮಾಡುವಂತಹ ಕೆಲಸಗಳು ವ್ಯತಿರೇಕವಾಗಿರ್ತಕ್ಕಂಥ ಫಲಗಳನ್ನು ಕೊಡೋದ್ರಿಂದ ಈ 4 ಮತ್ತು 8ನೇ ತಾರೀಕನ್ನು ನೀವು ತ್ಯಜಿಸಬೇಕಂದ್ರೆ ಆ ತಾರೀಕಿನಲ್ಲಿ ನೀವು ಯಾವುದೇ ಕೆಲಸಗಳನ್ನು ಮಾಡಬಾರ್ದು. ಉಳಿದ ತಾರೀಕುಗಳಲ್ಲಿ ನೀವು ಯಾವುದೇ ಕೆಲಸಗಳನ್ನು ಮಾಡಬಹುದು. ಮತ್ತು ರೆಡ್ ಮತ್ತು ಬ್ಲಾಕ್ ಮತ್ತು ಗ್ರೇ ಈ 3 ಕಲರನ್ನು 2026ನೇ ವರ್ಷದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಕಲರನ್ನು ಅಂದರೆ ಡ್ರೆಸ್ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ರೆಡ್, ಬ್ಲಾಕ್ ಮತ್ತು ಗ್ರೇ ಈ 3 ಕಲರಿಂದ ಸ್ವಲ್ಪ ಅವಾಯ್ಡ್ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ತುಂಬ ಶುಭಕರವಾಗಿರ್ತಕ್ಕಂಥ ಫಲ ಕಾಣ್ತೀರಾ ಅಂತ ಹೇಳ್ತಾ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ 2026ರಲ್ಲಿ ಈ ಕುಂಭರಾಶಿಯವರಿಗೆ ಯಾವ ಬಣ್ಣ ಮತ್ತು ಯಾವ ನಂಬರ್ ಒಳ್ಳೆಯದು ಅನ್ನೋ ಸಂಪೂರ್ಣ ಮಾಹಿತಿನ ಶೇರ್ ಮಾಡಿದ್ದೀನಿ. ಮತ್ತು ಯಾವ ಕೆಲಸಗಳನ್ನು ಮಾಡಿದ್ರೆ ನೀವು ಶುಭದಾಯಕವಾಗಿರುತ್ತೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಕುಂಭರಾಶಿಯವರಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಯಾಕಂದರೆ ಅವರು ಕೂಡ ವಿಷಯನ ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮಗೆ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ಗೆ ಕನೆಕ್ಟ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತು ನೀವು ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಬಾಯ್ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ಪ್ರತಿಯೊಬ್ಬರಿಗೂ ಒಳಿತಾಗಲಿ ಸ್ನೇಹಿತರೆ.